ಆಂಟಿಟ್ಯೂಡ್ ಇದೆ. ಓಕೆ, ಯಾವಾಗ್ಲೂ ಡಿಸ್ಪರ್ಷನ್ಗೆ ಹೋಗ್ತೀನಿ ಅಂತ ನಮ್ಮ ಅಪ್ಪಂಗೆ ಎದುರಿಸ್ತಿರ್ತಾರೆ. ಡಿಪ್ಲೊಮಾಗೆ ಹೋಗ್ತೀನಿ ಅಂತ ಎದುರಿಸ್ತಿರ್ತಾರೆ. ಬ್ಯಾಕ್ ವಾಟರು ಇದು ಇಲ್ಲಿ ಬಂದಿದ್ದೀವಿ, ಆದರೆ ಜನನೇ ಇಲ್ಲ. ಬಾ ಫೋನ್ ಮಾಡಿದಾಗ ಯಾರು ಆಯ್ತು, ಓಕೆ ಬಾಯ್. ಎಲ್ರು ಬರಲ್ಲ ಅನ್ಕೊಂಡು ಎಲ್ರನ್ನೆಲ್ಲ ಹೊರಡಿಸೋಷ್ಟಕ್ಕೆ ನಮ್ಗೆ ಸುಸ್ತಾಗೋಯ್ತು. ನನಗೆ ನಿನಗೆ ಏನು, ನಮ್ಗೆ ಅಲ್ಲ. ಆಫ್ ಕೋರ್ಸ್ ಚಂದಿ ಅಕ್ಕ. ಹಾಯ್ ಹಾಯ್ ಶಿಲ್ಪಾ. ಹಾಯ್ ಹಾಯ್ ಚಂದಿ. ಪ್ಯಾಂಟ್ ಹಾಕಿಲ್ಲ? ಅದೇನೋ ಅಂತಾರಲ್ಲ ಹಂಗೆ ಇವರಿಬ್ರು ನೋಡಿ, ಇವರಿಬ್ರು ಅಲ್ಲೊಬ್ಬ ಪಾಪ ಯಾವ್ದು ಏನು ಕೆಲಸನಪ್ಪ, ಯಾವ ಕಂಪ್ನಿ ಜಾಯ್ನ್ ಆಗಿದೆಯಾ? ವಿಪ್ರೋ. ಏನಾಗ ವರ್ಕ್ ಮಾಡ್ತಾ ಇದ್ದೀರಾ? ನೀವು ಇಂಜಿನಿಯರಿಂಗ್, ನೀವು ಇದಿನ್ನು ಪಿ ಯು ಪಾಸ್ ಆಗಿದ್ದೀರಾ ಅಷ್ಟೇ ಅಲ್ವಾ? ಪರ್ಸನಲ್ ಡ್ಯಾಮೇಜ್ ನಮ್ಮ ಅಕ್ಕ ಹಂಗೆ ಓಕೆ, ಹೊರಟ್ವಿ. ಇವಾಗ ಎಲ್ಲಿ ಹೊರಡ್ತಾ ಇರೋದು ಅಂತಂದರೆ ಮಂಡಗದ್ದೆ ಹೋಗ್ತಾ ಇದ್ವಿ ಮೀನು ತಿನ್ನೋಕ್ಕೆ. ಹಾಂ, ಯಾವ್ದಾದ್ರು ಮಂಡು ಮಿಂಟಗದ್ದೆ ಅಂತೆ. ಮಾವು ಹೋಗ್ಬಿಟ್ಟು ಮೀ ಮಾಡಬೇಡ ಅಂತೆ. ಹಾಯ್ ಖುಷಿ ಮಾ ಹಾಯ್ ಮಾಡಲ್ಲ? ಬಾಯಾ? ಓ, ಹಾಯ್ ಮಾಡು ಅಂದರೆ ಬಾಯ್. ಯಾವ ಕಡೆ ಮೇಡಮ್? ಯಾವ ಕಡೆ ಈ ಕಡೆ ಕುತ್ಕೋತೀನಿ. ಬಾರೆ ಮಧ್ಯದಲ್ಲಿ ಕುತ್ಕೊಂತೀನಿ ನಾನು. ನೀನ್ ಮಧ್ಯದಲ್ಲಿ ಕುತ್ಕೊಂತೀಯಾ? ಇಲ್ಲ ಏನು ಆ ಕಡೆ ಸೇರಿ ಕೊಡಿಲ್ಲ, ಕೂತ್ಬಿಡ್ತೀನಿ. ಕೊಡು ಇಲ್ಲಿ. ತಗೋ ಸಿಸ್ಸಿಂದದು. ಶಿಷ್ಯ ನೀನು ಹಾಕಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಹೊರಟ್ವಿ ನಾವು. ಆಫ್ಟರ್ ಲಾಂಗ್ ಟೈಮ್ ವರ್ಕ್ ಮಾಡೋಕ್ಕೆ ಅಂತ ನಾವು ಗಗನ್ ವರ್ಕ್ ಇದೆ ಆ್ಯಕ್ಚುಲಿ ಅವನು. ಅದಕ್ಕೆ ನಾವೇನು ಮಾಡಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಅವನ ಅಸಿಸ್ಟೆಂಟ್ ಅಂದರೆ ಪಿ ಎನ ಕೂರಿಸಿದ್ದೀವಿ ನೋಡಿ. ಇಲ್ಲಿ ಸನ್ ಗ್ಲಾಸ್ ಎಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ಈ ಕಡೆ ತಿರುಗಿ ನೋಡಿ. ಹಾಂ ನೋಡಿ, ಮುಂದೆ ಬಿಸಿಲು ನೋಡ್ರಿ. ಇಬ್ರು ತಿರುಗ್ರಿ, ಇಬ್ರು ಹಿಂಗೆ ಒಂದೇ ಸರಿ ತಿರುಗೋ. ನೀನು ತಿರುಗೋ. ಯಾಕ್ಲ ಇದ್ಯಾಕ್ ತಂದ ಸ್ಪೆಕ್ಸು? ಹಿಂದೆಯಿಂದ ನಮ್ಮ ರಥ ಇನ್ನು ಬಿಳಿಯಿಲ್ಲ, ಬಂದೇ ಇಲ್ಲ, ಹೊರಟೇ ಇಲ್ಲ. ಓಕೆ ಫ್ರೆಂಡ್ಸ್, ಏನಂತಂದ್ರೆ ಇವಾಗ ಏನ್ ನಡೀತಿದೆ ಅಂದ್ರೆ ಏನ್ ನಡೀತಿದೆ? ಕಿರಿಕ್ ನಡೀತಿದೆ. ಯಾಕೆ ಯಾವಾಗ್ಲೂ ಹಂಗೆ ಹೇಳದ? ಚಾಂದಿ ಪಟ್ನ ಚಾಂದಿ ರಕ್ಷಿತಿಗೆ ರಕ್ಷಿತ ಶಿಲ್ಪನ್ ಬಾಲ ಗಗೋ
ಮ್ಯೂಟ್ ಮಾಡಲ್ಲ ಏನೋ ಎಂತ ರಿಷಿ ಅಲ್ಲ ರಕ್ಷಿತ್ ಬಂದ್ಬಿಟ್ಟು ಇವನ್ ಬಾಲ ಇವಳು ಬಾಲ ಬಂದ್ಬಿಟ್ಟು ಇವನು ಎಲ್ಲೋ ಆ ಕಡೆ ಹೋದ ಅವನು ಹಿಂಗೋದೆ ಲಾಂಗು ನಾನು ಹೇಳ್ತೀನಿ ನೀವು ಹೆಂಗೆ ಶಿವಮೊಗ್ಗಕ್ಕೆ ಹೋಗ್ಬೇಕು ನಾವು ಗಗನ್ ಒಂದೇ ಒಂದ್ ನಿಮಿಷ ನನ್ನ ಬ್ಯಾಗಲ್ಲಿ ಒಂದು ಮೊಬೈಲ್ ಇಟ್ಕೊಣೋ ಕೊರಿಯರ್ ಇತ್ತು ಅದಕ್ಕೇನೆ ಒಂದೇ ಒಂದ್ ನಿಮಿಷ ಕಣೋ ಹೋಗ್ರಿ ನೋಡಿ ಫ್ರೆಂಡ್ಸ್ ಕೂತಿರೋನ್ನ ಇಳಿಸ್ಬಿಟ್ಟು ಅವಳು ಡಿಕ್ಕಿ ತೆಗ್ದು ನೋಡ್ತಾವಳೆ ಹಾಯ್ ಮುದ್ದು ಗಂಬೆ ಸ್ಪೆಕ್ಸು 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 ಇಲ್ಲಿ ಸ್ಪೆಕ್ಸು ಅಪ್ಪ ಸ್ಪೆಕ್ಸು ಖುಷಿಮಾ ಅಪ್ಪ ಆಯ್ತವಾ ಗಗನ್ ನೀರಿಲ್ಲೇನೋ ಕಾರಲ್ಲಿ ಚೆನ್ನಾಗಿದ್ಯಾ ವರ್ಕ್ ಮಾಡ್ತಾ ಇರು ಆ್ಯಕ್ಚುಲಿ ರಿಷಿನ ಮುಂದೆ ಕೂರಿಸ್ಕೊಂಡಿರೋದು ಯಾಕೆ ಅಂತಂದರೆ ಗಗನ್ ವರ್ಕ್ ಅವ್ನು 3 ಗಂಟೆವರೆಗೂ ವರ್ಕ್ ಮಾಡೋದಿತ್ತು ನಾವು ಹೊರಟಾಗಲೇ 1:30 ಆಗೋಗ್ಬಿಟ್ಟಿತ್ತು. ಆದ್ದರಿಂದ ಇವಾಗ ಅವ್ನಿಗೆ ಮೀಟಿಂಗ್ ಬೇರೆ ಇತ್ತು. ಆದ್ದರಿಂದ ಲ್ಯಾಪ್ಟಾಪ್ ಇಟ್ಕೊಂಡು ಅವ್ನು ಹೇಳ್ದಂಗೆ ಇವ್ನು ರಿಷಿ ವರ್ಕ್ ಮಾಡೋದಕ್ಕೋಸ್ಕರ ಮುಂದೆ ಕೂರಿಸ್ಕೊಂಡಿದ್ವಿ. ಅದನ್ನೇ ನಾವು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ವಿ. ಸ್ಪೆಕ್ಸ್ ಹಾಕೊಂಡು ಏನು ಲ್ಯಾಪ್ಟಾಪ್ ಇಟ್ಕೊಂಡು ಫುಲ್ ಪಾಶಾಗಿ ಕೂತ್ಕೊಂಡಿದ್ಯಾ ನೀನು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಚೆನ್ನಾಗಿತ್ತು ನಮ್ಮ ಜರ್ನಿ. ಹಿಂದೆ ಇವಾಗ ನಾವಿಲ್ಲಿ 5 ಜನ ಹೋಗ್ತಾಯಿದ್ದೀವಿ. ಹಿಂದೆ ಮಾಮ ಕಾರಲ್ಲಿ ಭುವನ್ ಮತ್ತು ಯಶು ಅವರು ಕೂಡ ಫ್ರೆಂಡೇ. ಎಲ್ಲರೂ ಗಗನ್ ಯಶು ಮತ್ತು ರಿಷಿ ದರ್ಶು ಭುವನ್ ಇವರೆಲ್ಲರೂ ಒಂದು ಬ್ಯಾಚು ಮನೆಯಲ್ಲಿ ಫಸ್ಟಿಂದನೂ ಅಷ್ಟೇನೆ. ಸೊ ಅವರು ಆಮೇಲೆ ಅಕ್ಕ ಕೇಶವ ಎಲ್ಲರೂ ಕೂಡ ಅಕ್ಕನ ಮಗ ಕೇಶವ ಅಲ್ವಾ. ಸೊ ಎಲ್ಲರೂ ಅವರೊಂದು ಕಾರಲ್ಲಿ ರಕ್ಷಿತ್ ಆ ಕಾರಲ್ಲಿದ್ದಾನೆ. ಇವಾಗ ನಾವು ಇಷ್ಟು ಜನ ಹೋಗ್ತಾಯಿದ್ದೀವಿ. ಚೆನ್ನಾಗಿತ್ತು. ನೀನು ಫಸ್ಟ್ ಹೋಗ್ತೀಯ ನಾವು ಫಸ್ಟ್ ಹೋಗೋದಾ ಅಂತ ಅಂದ್ಕೊಂಡು, ಆದರೆ ಭುವನೇ ತುಂಬ ಫಾಸ್ಟಾಗಿ ಹೋಗ್ಬಿಟ್ಟ. ಸುಮ್ಮನೆ ನಾವು ಅವಾಗವಾಗ ನಮ್ಮ ಮಾಮನ ಕಾರಿಗೆ ಸುಮ್ಮನೆ ಹಾಗೆ ಇದು ಮಾಡ್ತಾಯಿರ್ತೀವಿ. ಅಂದರೆ ನಮ್ಮ ಮಾಮಂದು ಫುಲ್ಲು BMW ಕಾರು ಹಾಗೆ ಹೀಗೆ ಸ್ಯಾಂಟ್ರೋ ಅದ್ರ ಗಟ್ಟಿ ಕಾರು ಇನ್ನೊಂದು ಬರಲ್ಲ ನಿಜವಾಗ್ಲೂ. ಆದರೆ ನಮ್ಮ ಮಾಮನ ರಥ ನಮ್ಮ ಮಾಮಂಗೆ ಹೊಸ ಕಾರು ತೊಗೊಳ್ಳಿ ಅಂತ ಎಷ್ಟು ಹೇಳ್ತಾ ಇದ್ದೀವಿ. ನಮ್ಮ ಮಾಮ ತೊಗೊಳ್ತಲ್ಲ. ಯಾಕಂದರೆ ಈ ಥರ ಕಾರು ಮತ್ತೆ ಇನ್ನೊಂದು ಕಾರು ಸಿಗೋಲ್ಲ, ಅಷ್ಟು ಗಟ್ಟಿ ಇದೆ ಕಾರು, ಅದಕ್ಕೆ ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಾಮಂಗೆ ಅವಾಗ ಮಮ್ಮ ನಿಮ್ಮ BMW ಕಾರ್ ತೊಗೊಬನ್ನಿ, ಮಮ್ಮ ನಿಮ್ಮದು ಆಡಿ ಕಾರ್ ತೊಗೊಬನ್ನಿ ಅಂತ ಸುಮ್ಮನೆ ಈ ನೆಪ್ತಲ್ಲ ನಮ್ಮ ಮಾಮ ಕಾರ್ ತೊಗೊಳ್ಳಿ ಹೊಸದು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಬೀಟ್ ಮಾಡಿ ಬಂದ್ಬಿಟ್ಟು ಮುಂದೆ ಗಗನ್ ಬಂದ್ಬಿಟ್ಟ. ಫ್ರೆಶ್ ಏರ್ ಮುಂದೆ ಇನ್ನ AC ಎಲ್ಲ ಏನು ಇಲ್ಲ. ಫ್ರೆಶ್ ಏರ್ ಅಲ್ಲ ಏನೋ ಏನು ಫ್ರೆಶ್ ಏರ್ ಮುಂದೆ ಯಾಕೆ ನೀವು ಹೇಳ್ತೀರಲ್ರಿ, ಯಾವ್ದೋ ಹೇಳ್ತೀರಲ್ರಿ ಅನ್ನೋದು ಗಿಡ ಮರ ಯಾಕೆ ಮನ್ಸು ಒಳ್ಳೆದಿ, ನಾವು ನಮ್ಮ ಮನ್ಸು ಒಳ್ಳೇದಿತ್ತು ಅಂದ್ರೆ AC ಯಾಕೆ? ಫ್ರೆಶ್ ಏರ್ ಸಾಕು. ಫ್ರೆಶ್ ಏರ್ ಓಕೆ. ಟ್ರೈ ಮಾಡ್ತಾ ಇದ್ದೇನೆ, ಜಾಗನೇ ಬಿಡ್ತಿಲ್ಲ. ಮೈ ಗಾಡ್ ಬರ್ತಾ ಇದ್ದಾನೆ ಅಣ್ಣ. ನೋಡಿ ಫ್ರೆಂಡ್ಸ್, ಮಣ್ಣಗದ್ದೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ನಮ್ಮನ್ನ ಹೆಂಗ್ ಕೂತಿದೀವಿ ನೋಡಿ ಎಲ್ರು. ಆಗಿತ್ತೆ ಚಂದಿ ಮುಗಿತಾ ನೋಡಿ. ಅರ್ಧದಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಮೀಟಿಂಗ್ ಅಟೆಂಡ್ ಮುಗಿತಾ. ಸೌಂಡ್ ಮ್ಯೂಟ್ ಮಾಡಿ, ಸ್ವಲ್ಪ ಮಾತಾಡ್ತಾ ಇಲ್ವಾ ಇಲ್ಲಿ? ನಾನು ವರ್ಕ್ ಮಾಡ್ಕೊಂಡು ಇಷ್ಟೊತ್ತವರೆಗೂ ಲೇಟ್ ಮಾಡ್ದೆ. ನನ್ನ ತಮ್ಮ ಆಲೆ ಹೋಗ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ, ನನ್ನ ತಮ್ಮ ನಮ್ಮ ಅಕ್ಕ ಅವರೆಲ್ಲರೂ. ನಾವಿನ್ನೂ ಇಲ್ಲೇ ಇದೀವಿ. ನನ್ನ ಮಗಳು ಬೇರೆ ಮಲ್ಕೊಂಡಲ್ಲ, ಬಿಸಿಲು ಹೊಡಿತೈತೆ. ಎಷ್ಟು ದೂರ ಸಿಸಿ ಇವಾಗ? 20 ಕಿಲೋಮೀಟರ್ ಇದೆ. ಇನ್ನೂನಾ? ಓಕೆ ಕೊಡೋಣ. ಇನ್ನು 20 ಕಿಲೋಮೀಟರ್ ಇದೆಯಂತೆ. ತೋಟದೊಳಗಡೆ ಹೋಗ್ತಾ ಇದೀವಿ ಇವಾಗ. ಚೆನ್ನಾಗಿದೆ. ಎಲ್ಲೂ ಬೇರೆ ಕಡೆ ರೋಡ್ ಕಡೆ ನಿಂತ್ಕೊಳ್ಳೋದು ಬೇಡ. ಅಲ್ಲಿ ಹೆಂಗಿದೆಯೋ ನೋಡ್ಬೇಕು ಅಲ್ವಾ? ಚೆನ್ನಾಗಿದ್ಯಾ? ಹಂಗಿದ್ರೆ ಓಕೆ. ಸೆಕೆ ಆಗುತ್ತೆ ಅಷ್ಟೇ. ನೀರಿದೆಯಲ್ಲ. ಬ್ಯಾಗು ಶೂನಾ? ಶೂ ಇದೆಯಪ್ಪ ಅಲ್ಲಿಂದೆ. ಇವೆಲ್ಲ ತೋರಿಸುವಂತೆ ಸುಂದರ ತೋರಿಸ್ತಾನೆ ಹಂಗೆ. ನಾವೇ ಇವಳು ಖುಷಿ ಅಂತ ಗೊತ್ತಿರ್ಬೇಕಲ್ಲ. ಹೇ ರಾಣಿ ಅಕ್ಕ ಅಲ್ಲಮ್ಮ ಅಮ್ಮ ಶೂಸ್ ಅಮ್ಮ ಜುಮ್ಮುಚ್ಚು ಅಂತ ಜುಮ್ಮುಚ್ಚು ಅಮ್ಮ ಶೂ ಅಂತು. ಹಂಬ ಜುಂಬಾ
ಬ್ಯಾಕ್ ವಾಟರು ಇದು ಇಲ್ಲಿ ಬಂದಿದ್ದೀವಿ ಆದರೆ ಜನನೇ ಇಲ್ಲ. ಅದೇನೆ ಇಲ್ಲೇನಷ್ಟು ಇಷ್ಟ ಆಗ್ತಾ ಇಲ್ಲ ನನಗೆ. ಸುಷ್ಮಾ ಚೆನ್ನಾಗಿದೆ, ಇಲ್ಲೇ ಇರೋಣ. ರಕ್ಷಿ ಬಾ. ಆಯ್ತು, ಓಕೆ ಬಾಯ್. ನೋಡ್ಕೊಂಡು ಬಾ, ನಾವು ಅಲ್ಲಿ ಹೋಗ್ತೀವಿ. ಆಯ್ತಾ? ಫೋಟೋ ಅವಳು ಒಬ್ಳೆ ತಗೊಳ್ತಾಳೆ, ನಮ್ಗೆ ಯಾರಿಗೂ ಕರೆಯೋದೇ ಇಲ್ಲ. ನಾವು ಮಾತ್ರ ವಿಡಿಯೋ ಎಲ್ಲ ತೆಗಿಬೇಕು. ವಿಡಿಯೋ ಬರೋ ತರ ಇದು ಮಾಡ್ತಿದ್ದೀನಿ. ಅಲ್ಲಿ ರಕ್ಷಿ ಅಲ್ಲೋಗಿದ್ದಾನೆ ನೋಡಮ್ಮ. ಬರಮ್ಮ, ಬರೀ ಧೂಳು ಒಳ್ಳೆ ಖುಷಿ. ಬಾ, ಅವ್ನು ರಕ್ಷಿ ಹೋಗಿದ್ದಾನೆ ಅಂತ. ಬಾ, ಬಾ. ನನ್ನ ತಮ್ಮಂದಿರಲ್ಲಿ ಚೆನ್ನಾಗಿರುತ್ತೆ. ಬಾಕ ತಗೊಂಡ್ರು ಒಬ್ರು ಕಸ್ಟಮರ್ ಇಲ್ಲದೆ ಇರೋದು ನೋಡಿ ನಮಗೆ ಒಂಥರ ಬೇಜಾರಾಗ್ಬಿಡ್ತು. ಮತ್ತು ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಅಷ್ಟೊಂದು ನಮಗೇನು ಇಷ್ಟ ಆಗಲಿಲ್ಲ. ಆದ್ದರಿಂದ ವಾಪಸ್ ಇಲ್ಲ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿ ತುಂಬ ಫಿಶ್ ಹೋಟೆಲ್ಗಳಿದ್ದಾವೆ. ಮಂಡಗದ್ದೆ ಅಂತ ಹೇಳಿದ್ಮೇಲೆ ಕೇಳಬೇಕಾ, ಸುಮಾರು ಹೋಟೆಲ್ಗಳಿದ್ದಾವೆ. ನನ್ನ ಮಗಳು ಜೋಕಾಲಿ ಆಡಬೇಕಂತೆ. ನಾವೆಲ್ಲ ಹೊರಡ್ತಾ ಇದ್ದೀವಿ. ಇಲ್ಲಿ ಯಾಕೋ ಸರಿ ಹೋಗಲಿಲ್ಲ ಅಂತ. ಜೋಕಾಲಿ ಶುಟ್ಟ ಅಮ್ಮ, ಅದು ಬಿಸಿಲು ನೋಡಿ. ಅಪ್ಪ ಮುಟ್ಟು ಅದು ಮುಟ್ಟು. ಹಾಂ, ಬಿಡ ನಡಿ ಹೋಗೋಣ. ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ನೋಡ್ರಿ, ಎಲ್ಲ ಹೊರಟ್ರು. ಅಲ್ಲಿ ಬೇಡಪ್ಪ. ಸರಿ, ನಾವು ಹೋಗ್ತೀವಿ, ಇರು ಬಾಯ್. ಹಾಂ, ಅಲ್ಲಿ ಬಾ, ಹೋಗೋಣ. ಅಲ್ಲಿದೆ ನಡಿ, ಅಲ್ಲಿ ನೋಡಲಿ, ಅಲ್ಲಿ ನೋಡಪ್ಪ. ನಾವು ಹೋಗೋಣ. ಖುಷಿಮಾ ಇಲ್ಲೇ ಇರಲಿ. ಬಾಯ್ ಖುಷಿಮಾ, ಬಾಯ್. ಫ್ರೆಂಡ್ಸ್, ಹಾಗೆ ನಾನು ಹಾಕ್ಕೊಂಡಿರೋ ಈ ಡ್ರೆಸ್ ಇರ್ಬೋದು, ಇದು ತುಂಬಾ ಇಷ್ಟ ನನಗೆ. ಅದೇನೂ ಗೊತ್ತಿಲ್ಲ, ತುಂಬ ಇಷ್ಟ ಲೈಕ್ ಆಗುತ್ತೆ ನಂಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ನಾನು ಒಂದು ಹೊಸ ಬ್ಯಾಗ್ ಕೂಡ ತೊಗೊಂಡಿದ್ದೀನಿ. ಅದು ಕೂಡ ನಿಮಗೆ ಲೈಕ್ ಮಾಡ್ತೀರಾ ಅಂತ ಅನ್ಕೊತೀನಿ. ಅದ್ರ ಲಿಂಕು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾನು ಬ್ಯಾಗ್ ಆಗಿರ್ಬೋದು, ಆ್ಯಂಡ್ ಸ್ಪೆಕ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅದೆಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವಾಗ ನಾವು ಗಾಜ್ನೂರ್ ಬ್ಯಾಕ್ ವಾಟರ್ ಇಲ್ಲಿ ನ್ಯೂ ಸರೋವರ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ಅಯ್ಯೋ ಖುಷಿ, ನನಗೆ ಗೊತ್ತು. ಅದು ನಾಯಿ ನೋಡಲಿ, ಅಲ್ಲಿ ಕಾಲೇ ಅಮ್ಮ ಡಾಗಿ ಕಚ್ಚುತ್ತಮ್ಮ. ಅಲ್ಲೋಡಲಿ, ಅಲ್ಲಿ ಖುಷಿ ಅಮ್ಮ ಬೇಕಂತೆ. ಓಕೆ, ಇದು ಯಾವುದಿದು? ಇದು ಹೋಟೆಲ್ ಹೆಸರೇ ನೋಡಲಿಲ್ಲಲ್ಲ ನಾವು. ನ್ಯೂ ಸರೋವರ ಇಲ್ಲಿಗೆ ಬಂದ್ವಿ. ಇಲ್ಲಿ ಓಕೆ. ಎಲ್ರೋ ಅಲ್ಲ, ಹೌದಾ? ಫುಲ್ ಜಾಗ ಕುತ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಬನ್ರಿ ಇರು. ಅಲ್ಲಿ ಬೇಡ ಅಂತ. ಕೊಳ್ಳೋಣ. ಫಿಶ್ ತಿನ್ಬೇಕು ಫಸ್ಟ್. ಫಿಶ್ಗೋಸ್ಕರ ಹುಡ್ಕೊಂಡಿರೋದು. ಫಿಶ್ ಊಟಕ್ಕೋಸ್ಕರ ಹುಡ್ಕೊಂಡಿರೋದು. ನಾನು ಕರೆಕ್ಟಾಗಿ ಇವಾಗ ಎಲ್ಲ ಆರ್ಡ್ರ್ ಮಾಡಿದ್ರು ಹುಡುಗರೇ ಏನೇನು ಬೇಕು ಅಂದ್ಬಿಟ್ಟು. ಅಷ್ಟರಲ್ಲಿ ನನಗೆ ಒಂದು ಕಾಲ್ ಬಂದಾಗ ಅದ್ರ ಮಾತಾಡಿಕೊಂಡು ಸುಮಾರು ಒಂದು 20 ನಿಮಿಷ ಇಲ್ಲೇ ಟೈಮ್ ಕಳೆದ್ಬಿಟ್ಟೆ. ಎಲ್ಲರೂ ಅಕ್ಕ ಬಾ ಬಂದ್ಯಾ ಫಿಶ್ ಎಲ್ಲ ತಣ್ಣಗಾಗುತ್ತೆ. ಯಾಕಂದರೆ ಫಿಶ್ ಊಟ ಮಾಡೋಕ್ಕೆ ಅಂತಲೇ, ಫಿಶ್ ತಿನ್ನೋಕ್ಕೆ ಅಂತಲೇ ಇಷ್ಟು ದೂರ ಬಂದಿದ್ದೀವಿ. ಮಂಡಗದ್ದೆ, ಸಕ್ಕರೆಬೈಲು ಮಂಡಗದ್ದೆ ಅಂದರೆ ಫೇಮಸ್ಸು ಫಿಶ್ಶು ಅನ್ನೋದಕ್ಕೇನೆ. ಅಂದರೆ ಡ್ಯಾಮ್ನಲ್ಲಿ, ಹೊಳೆನಲ್ಲಿ ಸಿಗೋ ಅಂಥ, ನದಿನಲ್ಲಿ ಸಿಗೋ ಅಂಥ ಮೀನನ್ನ ಇಲ್ಲಿ ಹಿಡಿದು ಫ್ರೆಶ್ ಆಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ತಮ್ಮಂದಿರು ಯಾವಾಗಲೂ ಹೇಳೋರು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ನಮ್ಮ ಭುವನ ಎಕ್ಸ್ಪೆಷಲಿ ಜಾಸ್ತಿ ಹೇಳ್ತಾನೆ ಇರ್ತಿದ್ದ. ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಫಸ್ಟಿಗೆ ಗೌರಿ ಮೀನು ಅಂತ ಕೊಟ್ಟಿದ್ದಾರೆ, ಸಕ್ಕತ್ತಾಗಿತ್ತು 2 ಪೀಸು. ಇದ್ರ ಪ್ರೈಸ್ ಬಂದುಬಿಟ್ಟು 195 ರೂಪೀಸ್. 2 ಪೀಸ್ ಕೊಟ್ಟಿದ್ರು. ನಾವು ಟೋಟಲ್ 10 ಜನ ಹೋಗಿದ್ದು. 9 ಪ್ಲೇಟ್ ತರಿಸ್ಬಿಟ್ಟಿದ್ರು ಇವರು. ಆಮೇಲೆ ಇನ್ನೊಂದು ಪ್ಲೇಟ್ ಹೇಳ್ಬಿಟ್ಟು ಇನ್ನೊಂದು ಪ್ಲೇಟು ಕೂಡ ತರಿಸಿದ್ರು. ಅದು ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಾಟ್ಲಾ ಫಿಶ್ ತರಿಸಿದ್ವಿ ನೆಕ್ಸ್ಟು.
ಚಾಂದಿಗೂ ತುಂಬ ಇಷ್ಟ ಆಯಿತು. ಚಾಂದಿನೂ ಅಷ್ಟೇ ಜಾಸ್ತಿ ಫಿಶ್ ಇಷ್ಟಪಡ್ತಾಳೆ, ನಾನು ಇಷ್ಟಪಡ್ತೀವಿ. ಅದಾದಮೇಲೆ ಖುಷಿಮಾಗೆ ಏನಾದ್ರು ತಿನ್ಸೋಕ್ಕೆ ಅಂದ್ಬಿಟ್ಟು ಫ್ರೈಡ್ ರೈಸ್ ತರಿಸ್ದೆ. ಇನ್ನು ರಕ್ಷಿತ್ ಬಂದು ಅಷ್ಟಾಗಿ ಫಿಶ್ ತಿನ್ನಲ್ಲ. ಫ್ರೈಡ್ ರೈಸ್ ನನಗೆ ಬೇಕು ಅಂತಾರೆ, ಮೀನ್ ಬೇಕು ಅಂದ್ರೆ ನಂಗೆ ಬೇಕು ಅಂತಾರೆ. ತಿಂಡಿ ಅದೇನೇ ತಿಂತಾರೆ ಅಂತ ಹೇಳ್ಬಿಟ್ಟು ಗೌರಿ ಮೀನಾಯ್ತು. ಇವಾಗ ಲೆಕ್ಕ ಹೇಳ್ತಾವ್ ನೀವು ಕಣ ತಿನ್ನ ನೀನು ರಕ್ಷಿತು ಫಿಶ್ ನಿನಗಿಲ್ಲ. ಪ್ಲೇಟ್ಸ್ ಎಲ್ಲ ಕೊಡ. ನಮ್ಮ ಜಾಂದಿ ಹಾಗೇನೇ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಅವಳು ತುಂಬ ಸ್ಪೈಸಿ ಇಷ್ಟಪಡ್ತಾಳೆ. ಮತ್ತು ಈ ಥರ ಈ ಫಿಶ್ಗಳಲ್ಲಾಗಿರ್ಬೋದು ಅವ್ರಿಗೆ ಒಂಥರ ಟೋಸ್ಟ್ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಅದಕ್ಕೆ ಸುಮ್ಮನೆ ಹಿಂಗೆ ಇದು ಮಾಡ್ತಾಯಿದ್ದೆ. ಅವಳಿಗೆ ನನಗೆ ಇದು ಇಷ್ಟ ನಿಜವಾಗ್ಲೂ ಅವಳು ಅಂತಲ್ಲ, ನಾವೂ ಅಷ್ಟೇ ಇಷ್ಟಪಟ್ವಿ ಆ ಮೀನು. ಗೌರಿ ಮೀನು ಎಕ್ಸ್ಪೆಷಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಟ್ಲ ಗೌರಿ ತಿಂದಾದ್ಮೇಲೆ ಕಾಟ್ಲ ತಿಂದರೆ ಇಷ್ಟ ಆಗಲ್ಲ. ಗೌರಿ ಮೀನು ಸಖತ್ತಾಗಿತ್ತು ಇವೆರಡರಲ್ಲೂ ನಮಗೆ. ಇನ್ನು ಬೇರೆ ಮೀನು ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಅಷ್ಟಕ್ಕೆ ಎಲ್ಲರೂ ಸುಸ್ತಾಗ್ಬಿಟ್ರು. ಇನ್ನು ಲಾಲಿಪಾಪ್ ಬೇರೆ ತೊಗೊಂಡಿದ್ರಲ್ಲ. ಅದಾದಮೇಲೆ ಫ್ರೈಡ್ ರೈಸ್ ಆಯಿತು. ಫ್ರೈಡ್ ರೈಸ್ ಆದಮೇಲೆ ನೀರು ದೋಸೆ, ಎಲ್ಲರೂ ನೀರು ದೋಸೆನೂ ಕೂಡ ತೊಗೊಂಡು ತಿಂದ್ವಿ. ಇಷ್ಟಕ್ಕೆ ಎಲ್ಲರೂ ಸುಸ್ತಾಗ್ಬಿಟ್ರು. ಇನ್ನು ರೈಸು ಆಮೇಲೆ ಸಾಂಬಾರು, ಮೀನು ಸಾರು ಅಂತ ಅದೆಲ್ಲ ಏನಕ್ಕೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ಲು ಎಲ್ಲರೂ ಇದಾಗ್ಬಿಟ್ಟು ಸುಸ್ತಾಗ್ಬಿಟ್ರು ಅಷ್ಟಕ್ಕೇ. ಆಗಲೇ 5 ಗಂಟೆ ಆಗಿಬಿಟ್ಟಿತ್ತು ಸಂಜೆ ನಾವು ತಿನ್ನೋಷ್ಟರಲ್ಲಿ. ನಾವು ಅಲ್ಲಿ ಇಲ್ಲಿ ಅಂತೆಲ್ಲ ಸುತ್ತಾಡೋಷ್ಟರಲ್ಲಿ ಚೆನ್ನಾಗಿತ್ತು. ಇನ್ನು ತಂಪೊತ್ತು ಇನ್ನು 5:15ಗೆ ಇವಳಿಗೆ ಲಾಗಿನ್ ಆಗಬೇಕಾಗಿತ್ತು. 5:15ಗೆ ಇವಳು ವರ್ಕ್ ಮಾಡೋಕೆ ಕೂತ್ಕೊಳ್ಳೋ ಚಾಂದಿನಿ ಬೇಗ ನಡೀರಿ ಅಂತ ಇದ್ಲು. ಆದರೆ ಇಲ್ಲಿ ಒಂಥರ ಪ್ಲೇಸು ಚೆನ್ನಾಗಿತ್ತು, ತಣ್ಣಗೆ ತಂಪಾಗ್ತಾಯಿತ್ತು. ಮಲೆನಾಡು ಬೇರೆ ಅಲ್ವಾ ಇದು. ಒಂದಷ್ಟು ಫೋಟೋಸ್ ತೊಗೊಳ್ಳೋಣ, ಒಂದಷ್ಟು ರೀಲ್ ಮಾಡೋಣ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಳ್ಳೆ ಊಟ ಆಯಿತು. ಇವಾಗ ಆಗಲೇ ಟೈಮ್ ಎಷ್ಟು ಗೊತ್ತಾ, 6 ಗಂಟೆಗೆ 10 ನಿಮಿಷ ಇದೆ. ಇವಾಗ ಊಟ ಮಾಡಿ ಹೊರಗಡೆ ಬಂದ್ಕೊಂಡಿದ್ವಿ. ಎಷ್ಟು ಮಾಡಿದ್ಯಾ ರಶಿ? 320 ಏನೇನು ₹3,720 ಮಾಡು ಅಂದರೆ ನನ್ನ ಮಗ 320 ರೂಪಾಯಿ ಮಾಡ್ಬಿಟ್ಟು ಬಂದವನಿಗೆ. ಅಲ್ಲ ಕಣೆ, 3,720 ಮಾಡಿದ್ದು ಬಂದವನು. ಅದೇನೆ ಅಲ್ಲ, ಯಾವಲ್ಲ ಜಾಸ್ತಿ ಓಡ್ ಬರ್ತಿದ್ನಲ್ಲ, ಇವತ್ತು ಕಮ್ಮಿ ಓಡ್ಬಿಟ್ಟು ಬಂದವನೇ. ಎಷ್ಟು ಬರೋಬರಿ ಇವ್ರು ಇವತ್ತಷ್ಟೇ ಪಾಪ. ಹೆಂಗ್ ಬರೋರು? ನಮ್ ಕಾರ್ ಪುಟ್ಟಪ್ಪನ ಕಾರಿಂದ ಹಾಕಿದ್ರೆ ಬಂದಿರೋದು, ನಮ್ದು ಹಾಕಿದ್ರೆ ಬೆಂಗಳೂರಿಗೆ ಹೋಗಿರೋದು. ಹೌದಾ? ಚಾಂದಿ ವರ್ಕ್ ಮಾಡೋದ್ರಲ್ಲಿ ಬಿಸಿ ಅವಳು. ಅವಳು ಬಿಟ್ಬಿಟ್ಟು ಅವಳಿಗೆ 5:15ಗೆ ಲಾಗಿನ್ ಆಗ್ಬೇಕು. ಸಣ್ಣಗಿದೆ ಅಲ್ವಾ, ಒಂದಷ್ಟಂಗೆ ರೀಲ್ಸ್ ಇಲ್ಲ ಕುತ್ಕೊಂಡ್ಬಿಡೋಣ ಕೆಳಗೆ. ಪ್ಲೀಸ್ ಬಿ ಸೀಟೆಡ್. ಬಾ ಖುಷಿ. ಏನೇ ಮಾಡು, ಏನಾಯ್ತು? ಏನು ಪಾಡ್ಕೊಂಡು ಏನೋ ಮಾಡ್ಸಂತ ನೋಡ್ತೀವಿ ನೀನು ಜಾಸ್ತಿ ಇತ್ತು. ಯಾಕೋ ರೀಲ್ಸ್ ನಡೀತಾ ಇದೆ. ಬಟರ್ಫ್ಲೈ ಮಾಡೋಣ. ಒಂದು ಸ್ವಲ್ಪ ತಲ್ಲಿಡು, ಇಟ್ಬಿಟ್ಟು ಮಾಡೋಣ. ಬಾ ನೀನು ಹಿಂದೆ ಸೆಕೆಂಡು 3 ನಾನು, ಆಮೇಲೆ ಹಿಂದೆ 4 ಇವನು, ಆಮೇಲೆ ಗಗನ್ನು. ನಮ್ಮ ಶಿಲ್ಪಂದು ಹುಚ್ಚು ಜಾಸ್ತಿ ಫ್ರೆಂಡ್ಸ್ ರೀಲ್ಸಿಂದು. ಪಬ್ಲಿಕ್ಕಿಗೆ ತೋರ್ಸಕ್ಕಲ್ಲ, ಅವ್ರ ಯಜಮಾನ್ರಿಗೆ ತೋರ್ಸಕ್ಕಂತೆ. ಹಾಂ, ಪಬ್ಲಿಕ್ ಇಲ್ಲ. ಬೀಡ ತಗೊಳ್ರೋ, ಬೀಡ. ನನ್ನ ತಮ್ಮ ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ಸ್ಪೆಕ್ಸ್ ನಂದು, ಬ್ಯಾಗ್ ನಂದು. ಆಮೇಲೆ ಖುಷಿ ನೋಡ್ತಾ ಇರೋದು ನೋಡಿ ನನ್ನ ಮಗ. ನಿನ್ನೆ ನೋಡ್ತಾ ಇತ್ತು ನನ್ನ ಮಗ. ಅಯ್ಯ ಅಲ್ಲಿ ನೋಡ್ರಿ ನಮ್ಮ ಅಕ್ಕ, ನೀವೇನಾದ್ರು ಮಾಡ್ಕೊಳ್ರಿ, ಸೈಲೆಂಟ್ ಆಗಿ ಕೂತಾ ಬಿಟ್ಟವಳೆ ನೋಡಿ ಫ್ರೆಂಡ್ಸ್. ಐಸ್ ಕ್ರೀಮ್ ತಿಂತವ್ರೆ ಎಲ್ಲರೂ, ಒಬ್ರು ನನಗೆ ಕೊಟ್ಟೇ ಇಲ್ಲ. ಹಾಂ ಬೇಡಪ್ಪ. ಅಲ್ಲಿ ಬೀಡ ತಗೊಳ್ರಿ ಒಂದು. ರಶಿ ಒಂದು ಬೀಡ ತಗೋ ಮಗನೇ. ಫ್ರೆಂಡ್ಸ್ ನೋಡಿ, ನನಗೆ ಯಾರು ಬಾರೋ ಗಗನ್ ನೋಡಿ, ಅವ್ನು ಬಂದ್ರು ಕರ್ಕೊಂಡು ಹೋಗೋಣ. ಗಗನ್ ಚಿನ್ನಿ ಬಿಡೋ, ಚಿನ್ನಿ ಅಕ್ಕ ಬಟರ್ಫ್ಲೈ ಮಾಡೋಣ ಬಾರಿ. ಬರ್ರ, ಸಿಗ್ತಿಲ್ಲ ಅಂದಲ್ಲ ನೆಟ್ವರ್ಕ್. ಸಿಗ್ತಿಲ್ವಾ? ಬೇರೆ ಕಿಶ್ ಇಟ್ಕೊಳ್ಳೋ ನೀನಾದ್ರು. ಹಾಗೆ ತಂಪು ಗಾಳಿ ಡ್ಯಾಮಲ್ಲಿ. ಅಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ ನೋಡಿ.
ಡ್ಯಾಮಲ್ಲಿ ಏನ್ರ ಡ್ಯಾಮ್ ಕಣಕ್ಕ ಅದು ರಾಜರ್ ಡ್ಯಾಮ್ ಬ್ಯಾಕ್ ವಾಟರ್ ಅದು ಫ್ರೆಂಡ್ಸ್. ಅದು ಕಾಣಿಸ್ತಾ ಇದೆಯಾ? ಅದು ಚೆನ್ನಾಗಿದೆ ಮೇನ್ ರೋಡು. ಅಂದರೆ ಬಿಸಿಲಿದ್ರೆ ಇಲ್ಲಿ ನಿಂತ್ಕೊಳಕ್ ಆಗ್ತಾರಲ್ಲ, ಬಿಸಿಲಿಲ್ದಿರೋದಕ್ಕೆ ಒಂಥರ ತಂಪು ಅನ್ನೋ ಅನಿಸ್ತಾ ಇದೆ. ನಿಂತ್ಕೋಬೋದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು. ಕತ್ಲೆ ಆಗೋರ್ಗು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಒಂದಷ್ಟು ರೀಲ್ಸ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಉಳ್ದೆ ಜಾಸ್ತಿ ಆಗ್ಬಿಟ್ಟಿರೋದಲ್ಲಿ ಬರೀ ರೀಲ್ಸ್ ಹಿಂಗೆ ಇಟ್ಕೊಳ್ರಿ ಹಂಗೆ ಇಟ್ಕೊಳ್ರಿ ಅಂತ ಹೇಳ್ಕೊಂಡು. ರೀಲ್ಸ್ ಏನು ಪಬ್ಲಿಕ್ಕಿಗಂತೂ ಹಾಕಲ್ಲ ಅವಳು, ಆದರೂ ಹಿಂಗೆ ಅವಳ ಹತ್ರ ಒಂದು ಕ್ವಶನ್ ಕೇಳಬೇಕು ಇರಿ. ನೋಡಿ ಅಲ್ಲಿ ಅವಳಿಗೆ ಅವಾಗಿಂದ ಮಾಡೋಕ್ಕೆ ಬಿಡ್ತಾ ಇಲ್ಲ ಯಾರನ್ನು. ಇದು ನನ್ನ ಮಗ ನೋಡಿ ಕೆಳಗೆ ಕುತ್ಕೊಂಡ್ಬಿಡ ಸುಮ್ಮನೆ. ನಮ್ಮ ಹುಡುಗಿ ಪಾಪ ಎಲ್ಲಿ ಬಂದ್ರು ಲ್ಯಾಪ್ಟಾಪ್ ಇಟ್ಕೊಂಡ್ಬರ್ಬೇಕು. ನೋಡಿ ಹೆಂಗಿದೆ ಪರಿಸ್ಥಿತಿ ಅವಳದು. ಐಟಿ ಬಿಟ್ಟು ಹಣೆ ಬರ. ಲಾಸ್ಟಿಗೆ ಫಿಶ್ ತಿನ್ನೋಕ್ಕಾಗಲಿಲ್ಲ ಅಂತ ಅಲ್ಲೇನೋ ಇಟ್ಕೊಂಡವ್ರೆ. ಹಾಯ್ ಮುದ್ದು, ಬಾಯ್ ಮುದ್ದು, ಬಾಯ್ ಮುದ್ದು. ಅಯ್ಯೋ ಗೊಂಬೆ. ಬೀಡ ತಗೋಬೇಕು ನಮ್ಮ ಅಕ್ಕ ತರಕ್ ಹೋಗೋಳೆ. ಬಿಡನ ಅಲ್ಲಿ ಬೀಡ ತರಕ್ ಹೋಗೋಳೆ ನಮ್ಮ ಅಕ್ಕ. ಒಂದೆರಡು ರೀಲ್ ಮಾಡೋಣ, ಒಂದು 10 ನಿಮಿಷ. ನನಗೆ ನಾನ್ ವೆಜ್ ಇಲ್ಲ ಮೊಟ್ಟೆನೇ ತಿನ್ನಲಿ, ನನಗೆ ಅದಾದಮೇಲೆ ಏನಾದ್ರು ಸ್ವೀಟ್ಸು ತಿನ್ನಲೇಬೇಕಲ್ವಾ, ಇಲ್ಲ ಹಣ್ಣಾದರೂ ತಿನ್ಬೇಕು, ಬಾಳೆಹಣ್ಣು. ನಮ್ಮ ಅಕ್ಕ ಬೀಡ ಇದೆ ಅಂದರೆ ನಮ್ಮ ಅಕ್ಕ ಹುಡುಗ ಬೀಡ ತೊಗೊಂಡು ಬಂದ್ಲು. ಸರಿ ಅಂದ್ಬಿಟ್ಟು ನಾನೊಂದು ಬೀಡ ಹಂಗೆ ತೊಗೊಂಡು ಒಂದು ಅರ್ಧ ಬೀಡ ತಿಂದೆ ಅಷ್ಟೇ, ಜಾಸ್ತಿ ಇಲ್ಲ. ಯಾಕಂದರೆ ಹೆವಿ ಸ್ವೀಟ್ ಇತ್ತು ತುಂಬಾ. ಸರಿ ಅಂದ್ಬಿಟ್ಟು ರಕ್ಷಿತ್ ಕಾಯ್ತಾ ಇರ್ತಾನೆ. ಸರಿ ಅಂದ್ಬಿಟ್ಟು ಅವ್ನಿಗೊಂದು ಸ್ವಲ್ಪ ಬಾಯಿಗೆ ಕೊಟ್ಬಿಟ್ಟು ಇದು ಮಾಡ್ತೀವಿ. ಇವಳು ಎಲ್ಲ ಫೋಟೋ ತೊಗೊಳೋದ್ರಲ್ಲಿ ನಮ್ಮ ಚಾಂದಿ ಪಾಪ ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಇದ್ಲು. ಆದರೂ ಒಂದು 10 ನಿಮಿಷ ಟೈಮ್ ತೊಗೊಂಡು ಒಂದಷ್ಟು ಫೋಟೋ ತೊಗೊಳ್ಳೋಣ ಎಲ್ಲರ ಜೊತೆ. ಈ ಥರ ಎಲ್ಲರೂ ಔಟಿಂಗ್ ಬಂದಾಗ, ಅದರಲ್ಲೂ ನಾವು ಇವಾಗ ಕಸಿನ್ಸು ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿರೋದು ಅಪರೂಪ ಅಲ್ವಾ ಈ ಥರ. ಅದರಿಂದ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇದು ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ಈ ದಿನ, ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾರು ತಕೊಳ್ಳಲ್ಲ. ಅಕ್ಕ ಬೇರೆ ಗ್ರೂಪ್ ಫೋಟೋ ತಕೊಳ್ಳೋಣ. ಆಯ್ತು ಕೊಡ್ತೇನೆ ಬಾ, ಎಲ್ಲೂ ಹೋಗಲ್ಲ. ರಕ್ಷಿತ್ ತೆಗಿ ಬರ. ಹಿಂಗೆ ಅಲ್ಲಿ ಯಾರು ಕಟ್ ನಿಂತ್ಕೊಂಡು ಹಿಂಗೆ ತೆಗಿರೋ ಆ ಕಡೆ. ಆಂಟಿಟ್ಯೂಡ್ ಇದೆ, ಆಂಟಿಟ್ಯೂಡ್ ಇದೆ. ಓಕೆ, ಯಾವಾಗ್ಲೂ ಡಿಸ್ಪರ್ಷನ್ಗೆ ಹೋಗ್ತೀನಿ ಅಂತ ನಮ್ಮ ಅಪ್ಪಂಗೆ ಎದುರಿಸ್ತಿರ್ತಾರೆ. ಡಿಪ್ಲೊಮಾಗೆ ಹೋಗ್ತೀನಿ ಅಂತ ಎದುರಿಸ್ತಿರ್ತಾರೆ. ಆದ್ರೂ ನಮ್ಮ ಅಪ್ಪಂಗೆ ತುಂಬಾ ಆಂಟಿಟ್ಯೂಡ್ ಇದೆ. ಅದಕ್ಕೆ ನಮ್ಮ ಅಪ್ಪ ಏನಾರು ಮಾಡ್ಕೊಂತಾರೆ. ಅದೇನೋ ಆಂಟಿಟ್ಯೂಡ್ ಅಂತ ಹೇಳ್ತಾರಲ್ಲ, ಅದಿದೆ ನಮ್ಮ ಅಪ್ಪಂಗೆ. ಅದಕ್ಕೆ ನಮ್ಮ ಅಮ್ಮಂಗೆ ಅದು ತುಂಬ ತುಳ್ಕೊತ್ತೆ ಫ್ರೆಂಡ್ಸ್ ಆಂಟಿಟ್ಯೂಡ್ ಅನ್ನೋದು. ಫ್ರೆಂಡ್ಸ್ ನಾವೆಲ್ಲರೂ ಬೆಳ್ದಿಂಗ್ಲಿಗೆ ಬಂದಿದೀವಿ. ಫುಲ್ ಡೌರಾಣಿ. ಇಷ್ಟೊತ್ತಿಗೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಇವಾಗ ಬಂದವಳೆ. ನಮ್ಮ ಮನೆಗೆ ಬರಕ್ಕಿಲ್ವಣು. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಫ್ಯಾಮಿಲಿ ವ್ಲಾಗ್. ತುಂಬಾ ಇಷ್ಟಪಡ್ತೀರಾ. ಕೆಲವ್ರಿಗೆ ಬೇರೆ ಥರ ಇರಿಟೇಷನ್ ಆದರೂ, ಕೆಲವ್ರಿಗೆ ತುಂಬ 99% ವ್ಯೂವರ್ಸ್ಗೆ ಇಷ್ಟ ಆದರೆ, ಇನ್ನೊಂದು ವ್ಯೂವರ್ಸ್ಗೆ ಇಷ್ಟ ಆಗದಲ್ಲೇ ಇರ್ಬೋದು. ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ. ನನಗೆ ಇನ್ನೂ ಎಷ್ಟು ಜನ ಇಷ್ಟಪಡ್ತಾರಲ್ಲ ಅದೇ ಖುಷಿ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗ್. ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.